ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಜನವರಿ 22ನೇ ತಾರೀಕು ನಡೆಯುವ ದೇವಾಲಯದ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ನಡೀತಾ ಇವೆ. ಪ್ರಧಾನಿ ನರೇಂದ್ರ ಮೋದಿ ಈ ಭವ್ಯ ಮಂದಿರವನ್ನು ಉದ್ಘಾಟಿಸಲಿದ್ದು ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಗಣ್ಯರು ಭಾಗವಹಿಸುವ ಸಾಧ್ಯತೆ ಇದೆ. ಇನ್ನು ದೇಶದಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಾಕಷ್ಟು ಮಂದಿಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನಗಳನ್ನು ತಲುಪಿದ್ದು, ಉತ್ತರ ಪ್ರದೇಶದಲ್ಲಿ ಜನವರಿ 14ರ ನಂತರ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ. ಇಂಥ ಹೊತ್ತಲ್ಲಿ ರಾಮನಿಗಾಗಿ ರಾಮನ ಮಾವನ ಮನೆ ಅಂದ್ರೆ ಸೀತಾಮಾತೆಯ ಜನ್ಮಸ್ಥಾನದಿಂದ ವಿವಿಧ ಕಾಣಿಕೆಗಳು ಬರ್ತಾ ಇವೆ. ಆ ಮೂಲಕ ರಾಮ ಮಂದಿರದ ಉದ್ಘಾಟನಾ ಕಾರ್ಯದಲ್ಲಿ ಜನಕಪುರಿ ಕೂಡ ಭಾಗಿಯಾಗೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಜನಕಪುರಿಯಿಂದ ಬರ್ತಾ ಇರೋ ವಸ್ತುಗಳೇನು? ಅಳಿಯನಿಗಾಗಿ ಸೀತೆಯ ತವರು ಏನೆಲ್ಲ ಕಳುಹಿಸಿಕೊಡ್ತಾ ಇದೆ? ಇದು ಭಾರತ ಮತ್ತು ನೇಪಾಳಗಳ ಸಂಬಂಧ ಸುಧಾರಣೆಗೆ ಹೇಗೆ ವರ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಯೋಧ್ಯ ನಗರದಲ್ಲಿ ಹಬ್ಬದ ವಾತಾವರಣ ಶುರುವಾಗ್ತಾ ಇದೆ. ರಾಮ ಮಂದಿರದ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದ್ದು ಉದ್ಘಾಟನೆಯ ಹೊತ್ತಿಗೆ ಮೊದಲೆರಡು ಅಂತಸ್ತುಗಳು ಪೂರ್ಣ ಆಗುತ್ತವೆ. ಅಯೋಧ್ಯೆಯ ರಸ್ತೆಗಳಿಗೆ ಹೊಸ ಹೊಳಪು ಸಿಗ್ತಾ ಇದೆ. ಶತಮಾನಗಳ ಹೋರಾಟದ ಹಿನ್ನೆಲೆಯಲ್ಲಿ ನಿರ್ಮಾಣ ಆಗ್ತಾ ಇರೋ ಮಂದಿರ ಜಗದ್ವಿಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಹೀಗಾಗಿನೇ ದೇವಾಲಯದ ಉದ್ಘಾಟನೆಗೆ ಕೂಡ ಸಾಕಷ್ಟು ಶ್ರಮ ವಹಿಸಲಾಗ್ತಾ ಇದೆ. ಜನವರಿ 22ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾರೆ. ಆ ಮೂಲಕ ಕಳಂಕಿತ ಕಟ್ಟಡ ಇದ್ದ ಜಾಗದಲ್ಲಿ ಮತ್ತೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಉದ್ಘಾಟನೆ ಆಗುತ್ತೆ. ಜೊತೆಗೆ ಒಂದು ಹಿಂದೂ ಮಂದಿರವನ್ನ ಉದ್ಘಾಟನೆ ಮಾಡಿದ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಕೂಡ ನರೇಂದ್ರ ಮೋದಿ ಪಾತ್ರರಾಗ್ತಾರೆ. ಗೆಳೆಯರೆ, ಈ ರಾಮ ಮಂದಿರಕ್ಕಾಗಿ ತಮ್ಮ ಜೀವನವನ್ನು ಸವಿಸಿದವರು ಅದೆಷ್ಟೋ ಮಂದಿ. ಇವತ್ತಿಗೂ ಕೂಡ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ರಾಮನ ಸೇವೆ ಮಾಡಬೇಕು ಅಂತ ಸಾಕಷ್ಟು ಜನ ಅಯೋಧ್ಯೆಗೆ ಬಂದಿದ್ದಾರೆ. ಅಲ್ಲವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೋಟ್ಯಂತರ ಕಾಣದ ಕೈಗಳು ರಾಮ ಮಂದಿರದ ನಿರ್ಮಾಣಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಣ ಸಹಾಯ ಮಾಡಿದ್ದಾರೆ. ಅವರ ಹೆಸರುಗಳು ಕೂಡ ಅಲ್ಲಿ ಎಲ್ಲೂ ಕಾಣಸಿಗೋದಿಲ್ಲ. ಅಷ್ಟು ನಿಸ್ವಾರ್ಥ ಸೇವೆ ಅಲ್ಲಿ ನಡೆದಿದೆ. ಲಕ್ಷಾಂತರ ಮಂದಿ ಮಂದಿರಕ್ಕಾಗಿ ಇಟ್ಟಿಗೆಗಳನ್ನ ಅಯೋಧ್ಯೆಗೆ ತಲುಪಿಸಿದ್ದಾರೆ. ಅವೆಲ್ಲವುಗಳನ್ನ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗಿದೆ. ಹೀಗೆ ಕೋಟ್ಯಂತರ ಮಂದಿಯ ಶ್ರದ್ಧಾ ಕೇಂದ್ರವಾಗಲಿರುವ ಅಯೋಧ್ಯೆಯಲ್ಲಿನ ಮಂದಿರದ ಉದ್ಘಾಟನೆಗೆ ನೇಪಾಳ ಕೂಡ ಕಾತುರದಿಂದ ಕಾಯ್ತಾ ಇದೆ. ಹಾಗೆ ನೋಡಿದ್ರೆ ನೇಪಾಳ ರಾಮನ ಅತ್ತೆಯ ಮನೆ. ಹೀಗಾಗಿ ರಾಮ ಮಂದಿರದ ಉದ್ಘಾಟನೆಗೆ ಜನಕಪುರಿಯಿಂದ ಒಂದಷ್ಟು ವಸ್ತುಗಳನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಅದರಲ್ಲೊಂದಷ್ಟು ಆಭರಣಗಳಿವೆ, ಬಟ್ಟೆಗಳಿವೆ, ಹಾಗೆಯೇ ಸಿಹಿ ತಿನಿಸುಗಳು ಹಾಗೂ ಇನ್ನಿತರ ಪೂಜಾ ಕೈಂಕರ್ಯಗಳಿಗೆ ಬೇಕಾದ ವಸ್ತುಗಳನ್ನ ಜನಕಪುರಿ ಧಾಮದಿಂದ ಅಯೋಧ್ಯೆಗೆ ಕಳುಹಿಸಿಕೊಡಲಾಗ್ತಾ ಇದೆ. ಜನವರಿ 18ನೇ ತಾರೀಕು ಈ ವಸ್ತುಗಳನ್ನು ಹೊತ್ತ ತಂಡ ಜನಕಪುರವನ್ನು ಬಿಡುತ್ತೆ. ಈ ಕಾಣಿಕೆ ಜಲೇಶ್ವರನಾಥ, ಮಲಂಗ್ವಾ, ಸಿಮ್ರಾನ್ಗಢ್, ಬಿರುಗುಂಜ್ ಮೂಲಕ ಭಾರತದ ಗಡಿಯನ್ನು ತಲುಪುತ್ತೆ. ಬಿಟಿಯಾ, ಕುಶಿನಗರ್, ಸಿದ್ಧಾರ್ಥನಗರ್, ಗೋರಖ್ಪುರ್ ಮೂಲಕ ಅಯೋಧ್ಯೆಗೆ ಈ ಸಾಮಗ್ರಿಗಳು ತಲುಪುತ್ತವೆ. ಈ ವಿಷಯವನ್ನ ಜನಕಪುರ ಸಂಸ್ಥಾನದ ಜಾನಕಿ ಮಂದಿರದ ಮಹಂತ ರಾಮರೋಷನ್ ದಾಸ್ ವೈಷ್ಣವ್ ತಿಳಿಸಿದ್ದಾರೆ. ಗೆಳೆಯರೆ, ಈ ಜಾನಕಿ ಮಂದಿರ ಇದೆಯಲ್ಲ, ಇದು ನೇಪಾಳದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಒಂದು. ಇದೇ ಸ್ಥಳದಲ್ಲಿ ಸೀತಾಮಾತೆ ಜನಕ ರಾಜನಿಗೆ ಸಿಕ್ಕಿದ್ದು ಅನ್ನೋ ಐತಿಹ್ಯ ಇದೆ. ಈ ಜಾನಕಿ ದೇವಾಲಯ ಇರೋ ಕ್ಷೇತ್ರವನ್ನ ಜನಕಪುರ ಧಾಮ ಅಂತ ಕರೀತಾರೆ. ಈ ಜನಕಪುರ ನೇಪಾಳದ ಮಾದೇಶ್ ಪ್ರಾಂತದಲ್ಲಿದ್ದು ಭಾರತದ ಗಡಿಗೆ ತುಂಬಾ ಹತ್ತಿರದಲ್ಲಿದೆ. ಈ ಹಿಂದೆ ಅಂದ್ರೆ ಜನಕ ಮಹಾರಾಜ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಕಾಲದಲ್ಲಿ ನಮ್ಮ ಬಿಹಾರದ ಒಂದಷ್ಟು ಭೂಭಾಗ ಹಾಗೂ ಈ ಮಾದೇಶ್ ಪ್ರಾಂತ್ಯ, ನೇಪಾಳದ ಇನ್ನಷ್ಟು ಪ್ರದೇಶಗಳು ಜನಕನ ಆಳ್ವಿಕೆಯಲ್ಲಿದ್ವು. ಆಮೇಲೆ ನಾವು ಗಡಿಗೆರೆ ಎಳಕೊಂಡ ನಂತರ ಜನಕ ಮಹಾರಾಜನ ರಾಜಧಾನಿ ನಗರ ನೇಪಾಳಕ್ಕೆ ಸೇರ್ಪಡೆ ಆಯಿತು. ಇಂಥ ಜನಕಪುರದಲ್ಲಿ ಜಾನಕಿ ಮಂದಿರ ಇದೆ. ಅದನ್ನ 9 ಲಕ್ಷ ಮಂದಿರ ಅಂದ್ರೆ 9 ಲಕ್ಷ ಮಂದಿರ ಅಂತ ಗುರುತಿಸ್ತಾರೆ. ಇಲ್ಲಿ ಸರಿಸುಮಾರು 1480 ಚದರ ಮೀಟರ್ನಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದ್ದು ಮಾರ್ಬಲ್ ನಲ್ಲಿ ನಿರ್ಮಿಸಲಾಗಿರುವ ಹಿಂದೂ ಮೈಥಿಲಿ ಶೈಲಿಯ ಕಟ್ಟಡವನ್ನ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಮೊದಲು ಮಿಥಿಲಾ ಸಂಸ್ಥಾನದ ಅರಸರು ನಿರ್ಮಾಣ ಮಾಡಿದ್ರು. ಆ ಬಳಿಕ ಬಂದವರು ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇನ್ನು ಈ ದೇವಾಲಯದ ಒಳಭಾಗದ ಗೋಡೆಗಳ ಮೇಲೆ ಮಿಥಿಲೆಯ ಸುಂದರ ಚಿತ್ರಗಳನ್ನ ಬಿಡಿಸಲಾಗಿದ್ದು ಇಲ್ಲಿ ಒಟ್ಟು 60 ಕೊಠಡಿಗಳಿವೆ. ಇನ್ನು ಇದೇ ದೇವಾಲಯದ ಸಮೀಪ ಸೀತಾ ಸ್ವಯಂವರ ನಡೀತು ಹಾಗೂ ಇಲ್ಲೇ ಸೀತೆ ರಾಮನನ್ನ ವರಿಸಿದ್ದು ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿನೇ ಈ ಸ್ಥಳದಲ್ಲಿ ಒಂದು ವಿವಾಹ ಮಂಟಪವನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು ಇದನ್ನ ನೇಪಾಳ ರಾಜ್ಯದ ಸೇನಾಧಿಪತಿಯಾಗಿದ್ದ ಅಮರ್ ಸಿಂಗ್ ಥಾಪಾ ಮರು ನಿರ್ಮಾಣ ಮಾಡದ ಅಂತ ಹೇಳಲಾಗುತ್ತೆ. ನೇಪಾಳದಲ್ಲಿನ ಜನ ಈ ಮಂದಿರದ ಬಗ್ಗೆ ಅಪಾರ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ. ಈಗ ಈ ದೇವಾಲಯದಿಂದ ರಾಮನ ದೇವಾಲಯದ ಉದ್ಘಾಟನೆಗೆ ಒಂದಷ್ಟು ಕಾಣಿಕೆಗಳನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಇಲ್ಲಿ ಅವರು ಕೊಡ್ತಾ ಇರೋದು ತುಂಬಾ ದೊಡ್ಡ ಕಾಣಿಕೆ ಏನು ಅಲ್ಲ ಅಂತ ಸಾಕಷ್ಟು ಜನಕ್ಕೆ ಅನ್ನಿಸಬಹುದು. ಆದ್ರೆ
ಒಂದು ನೆರೆಯ ದೇಶ ಮತ್ತೊಂದು ದೇಶದಲ್ಲಿ ನಿರ್ಮಾಣವಾಗ್ತಾ ಇರೋ ಹಿಂದೂ ದೇವಾಲಯಕ್ಕೆ ಕಾಣಿಕೆಯನ್ನು ಕಳುಹಿಸಿಕೊಡುತ್ತೆ ಅನ್ನೋದು ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಮುಂದುವರಿಸಿಕೊಂಡು ಹೋಗೋದರ ದ್ಯೋತಕ. ರಾಮ ನಿಮಗೆ ಹೇಗೆ ಆರಾಧ್ಯ ದೈವನೋ ಹಾಗೆ ನಮಗೆ ಅಂದ್ರೆ ನೇಪಾಳದ ನೆಲಕ್ಕೆ ಕೂಡ ಆರಾಧ್ಯ ಮಾತ್ರ ಅಲ್ಲ, ಅಳಿಯ ಕೂಡ. ನಮ್ಮ ಮನೆಯ ಮಗಳನ್ನ ನಾವು ಅಯೋಧ್ಯೆಯ ರಾಮನಿಗೆ ಕೊಟ್ಟಿದ್ವಿ. ಈ ಸಂಬಂಧವನ್ನು ಶತಶತಮಾನಗಳ ನಂತರ ಕೂಡ ನಾವು ನೆನಪಲ್ಲಿಟ್ಟುಕೊಳ್ತಾ ಇದ್ದೀವಿ, ಆ ಧನ್ಯತಾ ಭಾವವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ಸಂದೇಶವನ್ನ ನೇಪಾಳ ಭಾರತಕ್ಕೆ ಕೊಡ್ತಾ ಇದೆ. ಇನ್ನು ಅಲ್ಲಿಂದ ಬರ್ತಿರೋ ಕಾಣಿಕೆಯನ್ನ ರಾಮ ಮಂದಿರ ಟ್ರಸ್ಟ್ ಜನವರಿ 20ನೇ ತಾರೀಕು ಸ್ವೀಕರಿಸುತ್ತೆ. ಅಲ್ಲಿಂದ ಬರುವ ರಾಮನ ನೆಂಟರು ಮಂದಿರದ ಉದ್ಘಾಟನಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಇನ್ನು ಸಾಮಾನ್ಯವಾಗಿ ಹಿಂದೂಗಳು ಎಲ್ಲೇ ಇರಲಿ ಅವರಲ್ಲೊಂದು ಸಣ್ಣ ಜಡ, ಸಣ್ಣದೊಂದು ಹಿಂಜರಿಕೆ ಇದ್ದೇ ಇರುತ್ತೆ. ಹಾಗಲ್ಲದೆ ಇದ್ರೆ ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳ ಆ ವಜ್ರ ಖಚಿತ ಕಿರೀಟವನ್ನು ಕಳಚಿ ಸಿಕ್ಯುಲರ್ ಅನ್ನೋ ಮರದ ಕಿರೀಟವನ್ನು ತಲೆ ಮೇಲೆ ಇಟ್ಕೊಳ್ತಾ ಇತ್ತಾ? ಇನ್ನು ಈಗ ಅಯೋಧ್ಯೆಯ ರಾಮ ಮಂದಿರವನ್ನ ಭಾರತದಲ್ಲಾಗ್ತಾ ಇರೋ ಬದಲಾವಣೆಗಳನ್ನು ನೋಡಿ ನೇಪಾಳದ ಜನ ಕೂಡ ಬದಲಾಗ್ತಾ ಇದ್ದಾರೆ. ಅವರಿಗೂ ಸ್ವಂತಿಕೆ, ಸ್ವಧರ್ಮದ ಬಗ್ಗೆ ಜಾಗೃತಿ ಶುರುವಾಗ್ತಾ ಇದೆ. ಹಿಂದೂ ಸಮಾಜ ಹೇಳೋದು ಸ್ವಲ್ಪ ತಡ, ಅದನ್ನ ಇಗ್ನೈಟ್ ಮಾಡೋದಕ್ಕೆ ಯಾರಾದರೂ ಮುಂದಾಗಬೇಕು ಅಷ್ಟೇ. ಅಯೋಧ್ಯ ಮಂದಿರದ ಮೂಲಕ ಅದು ಸಾಧ್ಯ ಆಗ್ತಾ ಇದೆ. ನೇಪಾಳದಲ್ಲಿ ಈಗ ಮತ್ತೆ ಅದು ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಕೂಗು ಶುರುವಾಗ್ತಾ ಇದೆ. ಜೊತೆಗೆ ರಾಮ ಮಂದಿರದಿಂದ ಸ್ಫೂರ್ತಿ ಪಡೆದು ನೇಪಾಳದ ಸರ್ಕಾರ ಕೂಡ ಅಲ್ಲಿನ ಜಾನಕಿ ಮಂದಿರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕಾಗಿ 100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರೋ ನೇಪಾಳ ಆ ಮೂಲಕ ಜನಕಪುರಿ ಹಾಗೂ ಅಲ್ಲೇ ಪಕ್ಕದಲ್ಲಿರುವ ವಾಲ್ಮೀಕಿ ಆಶ್ರಮದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಿರ್ಧರಿಸಿದೆ. ಇಲ್ಲಿ ಅಯೋಧ್ಯೆ ಹೇಗೂ ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಜಗತ್ತಿನ ನಾನಾ ದೇಶಗಳಿಂದ ಲಕ್ಷಾಂತರ ಜನ ಇಲ್ಲಿಗೆ ಬರ್ತಾರೆ. ಹಾಗೆ ರಾಮನ ದರ್ಶನ ಮಾಡಿಕೊಂಡವರು ಸೀತಾಮಾತೆಯ ಜನ್ಮಸ್ಥಳದ ದರ್ಶನಕ್ಕೆ ಬಂದ್ರೆ ಅದರಿಂದ ನೇಪಾಳಕ್ಕೆ ಸಾಕಷ್ಟು ಆದಾಯ ಕೂಡ ಬರುತ್ತೆ. ಹಿಂದೂ ದೇವಾಲಯಗಳ ಮಹತ್ವ ಹಾಗೂ ವೈಶಿಷ್ಟ್ಯ ಏನು ಅಂದ್ರೆ ಅವು ಕೇವಲ ಪ್ರಾರ್ಥನೆ ಮಾಡೋ ಸ್ಥಳಗಳು ಮಾತ್ರ ಅಲ್ಲ, ಲೌಕಿಕ ಹಾಗೂ ಅಲೌಕಿಕ ಬದುಕುಗಳನ್ನು ಕಟ್ಟಿಕೊಡೋ ಸ್ಥಳಗಳವು. ಒಂದು ಭವ್ಯ ಮಂದಿರ ಆ ರಾಜ್ಯದ ಅಥವಾ ದೇಶದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ನಿರುದ್ಯೋಗಕ್ಕೆ ಪರಿಹಾರವನ್ನು ಒದಗಿಸಿಕೊಡುತ್ತೆ, ಕೋಟ್ಯಂತರ ರೂಪಾಯಿ ಆದಾಯವನ್ನು ತಂದುಕೊಡುತ್ತೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಲಕ್ಷಾಂತರ ಮಂದಿಯ ಬದುಕುಗಳನ್ನು ಬೆಳಗುತ್ತೆ. ದೇವರಿದಾನೆ ಅಂತ ನಂಬೋರು ಅಲ್ಲಿ ಬಂದು ಬದುಕು ಕಟ್ಕೋಬಹುದು, ದೇವರಿಲ್ಲ ಅಂತ ವಾದ ಮಾಡೋರಿಗೆ ಕೂಡ ದೇವಾಲಯ ಇಲ್ಲಿಗೆ ಬರಬೇಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮ ದೇವರು ದೇವರೇ ಅಲ್ಲ, ನಿಮ್ಮ ಧರ್ಮ ಧರ್ಮ ಅಲ್ಲ ಅಂತ ಹೇಳ್ಕೊಳ್ಳೋನು ಕೂಡ ಅದೇ ಮಂದಿರದ ಮುಂದೆ ಕೂತು ತೆಂಗಿನಕಾಯಿ ಮಾರಾಟ ಮಾಡಿದ್ರೆ, ಅದೇ ಮಂದಿರದ ಊರಲ್ಲೊಂದು ಹೋಟೆಲ್ಲೋ ವಸತಿ ಗೃಹನೋ ನಡೆಸಿದ್ರೆ, ಅಥವಾ ದೇವಾಲಯದ ಮುಂದೆ ಚಪ್ಪಲಿ ಕಾದರೂ ಕೂಡ ದೇವರು ನೀನ್ಯಾಕಪ್ಪ ಇಲ್ಲಿಗೆ ಬಂದೆ ಅಂತ ಕೇಳೋದಿಲ್ಲ, ಅಂಥವ್ರ ಮನೆಗೆ ಬೆಂಕಿ ಹಚ್ಚೋದಿಲ್ಲ, ಅವರನ್ನು ಹೊಡೆದು ಕೂಡ ಕೊಲ್ಲೋದಿಲ್ಲ. ಇದು ಸನಾತನ ಧರ್ಮದ ಹಿರಿಮೆ ಮತ್ತು ಮಹಿಮೆ. ಸರ್ವೇ ವಿಶ್ವ ಸುಖಿನೋ ಭವಂತು ಅಂತ ಹೇಳುವ ಜಗತ್ತಿನ ಏಕೈಕ ಧರ್ಮ ಅಂತ ಯಾವುದಾದ್ರೂ ಇದ್ರೆ ಅದು ಸನಾತನ ಧರ್ಮ ಮಾತ್ರ. ಅಂಥ ಸನಾತನಿಗಳ ಆರಾಧ್ಯ ದೈವದ ಮಂದಿರ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೆ ಸಿದ್ಧಗೊಂಡಿರೋದಷ್ಟೇ ಅಲ್ಲ, ಪಕ್ಕದ ನೇಪಾಳದಲ್ಲಿ ಕೂಡ ಅದು ಒಂದು ಜಾಗೃತಿಯ ಬೆಳಕು ಮೂಡೋದಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕಿಂತ ಇನ್ನೇನು ತಾನೇ ಬೇಕು? ಇನ್ನು ಈ ಜನಕಪುರಿ ಅಯೋಧ್ಯೆಯಿಂದ 458 ಕಿಲೋಮೀಟರ್ ದೂರ ಇದೆ. ಈ ಹಾದಿಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪೀಠಾಧ್ಯಕ್ಷರಾಗಿರುವ ಗೋರಖಪುರದ ಆಶ್ರಮ ಕೂಡ ಸಿಗುತ್ತೆ. ಹಾಗೇನೆ ಬಿಹಾರದ ಗೋಪಾಲ್ಗಂಜ್ ಮೂಲಕ ಸೀತಾಮಾರಿ ದಾಟಿ ಜನಕಪುರವನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೇಪಾಳ ಸರ್ಕಾರ ದೂರಾಲೋಚನೆಯನ್ನು ಮಾಡಿ ಭಾರತದ ಜೊತೆಗಿನ ಸಂಬಂಧವನ್ನು ಸುಧಾರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಅಯೋಧ್ಯೆ ಮತ್ತು ಜನಕಪುರದ ನಡುವೆ ಪ್ರವಾಸಿಗರ ಓಡಾಟ ಹೆಚ್ಚಾದ್ರೆ ನಮ್ಮ ಜಂಗಲ್ ರಾಜ್ ಬಿಹಾರ್ ಇದೆಯಲ್ಲ, ಅಲ್ಲಿ ಕೂಡ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಬಹುದು. ಗೆಳೆಯರೆ, ವಿಪರ್ಯಾಸ ಏನು ಗೊತ್ತಾ? ಅಯೋಧ್ಯೆಯ ಮಂದಿರ ನಿರ್ಮಾಣವಾಗ್ತಾ ಇರೋ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಜಾಗೃತಿ ಉಂಟಾಗಿದೆ. ಅಲ್ಲಿ ಸೀತಾಮಾತೆಯ ಮಂದಿರವನ್ನು ಒಂದಷ್ಟು ಭವ್ಯಗೊಳಿಸೋದರ ಜೊತೆಗೆ ಅಯೋಧ್ಯ ಕಾರಿಡಾರ್ನ ನಿರ್ಮಾಣಕ್ಕೆ ನೇಪಾಳದ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ನೇಪಾಳ ಮತ್ತು ಅಯೋಧ್ಯೆಯ ನಡುವಿನ ಸಂಪರ್ಕ ಸೇತುವಿನಂತಿರೋ ಬಿಹಾರದಲ್ಲಿ ಇನ್ನೂ ಅಂಥ ಯಾವ ಚಟುವಟಿಕೆಗಳು ಆರಂಭಗೊಂಡಿಲ್ಲ. ನೇಪಾಳ ಎಚ್ಚೆತ್ತರೂ ನಮ್ಮ ಬಿಹಾರದ ರಾಜಕಾರಣಿಗಳಿಗೆ ಇನ್ನೂ ಎಚ್ಚರ ಆಗಿಲ್ಲ. ಅದು ಕೂಡ ಮುಂದೆ ಆಗಬಹುದು ಅನ್ನೋ ನಿರೀಕ್ಷೆ ಮತ್ತು ಆಶಾವಾದವನ್ನು ನಾವು ಇಟ್ಕೋಬೇಕು ಅಷ್ಟೇ. ಇನ್ನು ಈಗಾಗಲೇ ಅಯೋಧ್ಯ ಮಂದಿರದಲ್ಲಿ ರಾಮನ ಮೂರ್ತಿಯ ನಿರ್ಮಾಣಕ್ಕಾಗಿ ನೇಪಾಳದ ಕಾಳಿ ಗಂಡಕಿ ನದಿಯಿಂದ ಸಾಲಿಗ್ರಾಮ ಶಿಲೆ ಅಯೋಧ್ಯೆಗೆ ಬಂದಾಗಿದೆ. ಹಲವು ತಿಂಗಳ ಹಿಂದೆನೆ ನೇಪಾಳದಿಂದ 2 ದೊಡ್ಡ ಬಂಡೆಗಳು ಬಂದಿದ್ದು, ಒಂದು 18 ಟನ್ ತೂಕ ಇದ್ರೆ ಮತ್ತೊಂದು 12 ಟನ್ ತೂಕ ಇತ್ತು. ಈ ಸಾಲಿಗ್ರಾಮ ಶಿಲೆಗಳನ್ನ ಅವತ್ತಿನ ನೇಪಾಳದ ಉಪಪ್ರಧಾನಿಯಾಗಿದ್ದ ಬಿಮಲೇಂದ್ರ ತಂದುಕೊಟ್ಟಿದ್ರು. ಈ ಕಲ್ಲುಗಳು ಸುಮಾರು 6 ಲಕ್ಷ ವರ್ಷದಷ್ಟು ಹಿಂದಿನದ್ದು ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಕಲ್ಲುಗಳಲ್ಲಿ ರಾಮನ ವಿಗ್ರಹ ಮೂಡಿ ಬಂದಿದೆ. ಕೆಳಗೆ ನೇಪಾಳದಲ್ಲಿ ಸಿಗುವ ಈ ಸಾಲಿಗ್ರಾಮ ಶಿಲೆಗೆ ಸನಾತನ ಧರ್ಮದಲ್ಲಿ ವಿಶೇಷ ಸ್ಥಾನ ಇದೆ. ಅನೇಕರು ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜಿಸ್ತಾರೆ. ಇನ್ನು ಪುರಾಣಗಳಲ್ಲಿ ಉಲ್ಲೇಖಿಸಿರೋ ಹಾಗೆ ಗಂಡಕಿ ನದಿ ಅತ್ಯಂತ ಪ್ರಾಚೀನ ನದಿ. ಆ ನದಿಯನ್ನ ನಾರಾಯಣಿ ಅಂತ ಕೂಡ ಕರೀತಾರೆ. ಈ ನದಿ ಗಂಗಾ ನದಿಯ ಉಪನದಿಯಾಗಿದ್ದು ಇದು ನೇಪಾಳದಲ್ಲಿ ಹರಿದು ಉತ್ತರ ಪ್ರದೇಶದ ಮೂಲಕ ಭಾರತವನ್ನು ತಲುಪಿ
ಬಿಹಾರದ ರಾಜಧಾನಿ ಪಾಟ್ನಾ ಸಮೀಪದಲ್ಲಿರುವ ಹಾಜಿಪುರ್ ಬಳಿಯಲ್ಲಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತೆ. ಈ ಗಂಡಕಿ ನದಿಯಲ್ಲಿ ವಿವಿಧ ಆಕಾರಗಳ ಸಾಲಿಗ್ರಾಮ ಶಿಲೆಗಳು ಸಿಗುತ್ತವೆ. ಶಂಖ, ಚಕ್ರ ಹಾಗೂ ವಿವಿಧ ದೇವತೆಗಳ ರೂಪಗಳಿರುವ ಸಾಲಿಗ್ರಾಮ ಶಿಲೆಗಳಿಗೆ ಅವುಗಳದ್ದೇ ಆದ ಮಹತ್ವ ಇದೆ. ಪ್ರತಿಯೊಂದು ಸಾಲಿಗ್ರಾಮಕ್ಕೂ ವಿಶೇಷ ಶಕ್ತಿ ಇದೆ ಅನ್ನೋದು ನಮ್ಮ ನಂಬಿಕೆ. ಈ ಶಿಲೆಯ ಮಹತ್ವದ ಕುರಿತು ನಮ್ಮ ಪುರಾಣ, ರಾಮಾಯಣ ಹಾಗೂ ಮಹಾಭಾರತಗಳಲ್ಲಿ ಕೂಡ ಅನೇಕ ಉಲ್ಲೇಖಗಳು ನಮಗೆ ಸಿಗುತ್ತವೆ. ಹೀಗಾಗಿ ಮನೆಯಲ್ಲಿ ನಿತ್ಯ ಸಾಲಿಗ್ರಾಮ ಶಿಲೆಯನ್ನು ಪೂಜಿಸಿದರೆ ಮನುಷ್ಯ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಪಡಿತಾನೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಅನೇಕರು ಈ ಸಾಲಿಗ್ರಾಮವನ್ನು ತುಳಸಿ ದಳದ ಮೂಲಕ ಪೂಜಿಸುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗೃಹ ಪ್ರವೇಶ, ಷಷ್ಠ್ಯಾಬ್ದಿ ಸೇರಿದ ಹಾಗೆ ಅನೇಕ ವಿಶೇಷ ಶುಭ ಸಂದರ್ಭಗಳಲ್ಲಿ ಸಾಲಿಗ್ರಾಮಗಳನ್ನಿಟ್ಟು ಅಭಿಷೇಕ ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಅದ್ಭುತ ಯಶಸ್ಸು ಸಿಗುತ್ತೆ ಅಂತ ನಂಬಲಾಗುತ್ತೆ. ಅಷ್ಟೇ ಅಲ್ಲ, ಸಾಲಿಗ್ರಾಮಗಳ ಉಪಸ್ಥಿತಿಯಲ್ಲಿ ಅಪರ ಕರ್ಮಗಳನ್ನು ನೆರವೇರಿಸಿದರೆ ಪಿತೃಗಳಿಗೆ ಸದ್ಗತಿ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇವತ್ತಿಗೂ ಭಾರತದ ಜನರಲ್ಲಿದೆ. ಸೊ ಇಂಥ ಶಿಲೆಯನ್ನ ನೇಪಾಳದಿಂದ ತಂದು ಇಲ್ಲಿನ ರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಕರ್ನಾಟಕದಿಂದ ಕೂಡ ಮೂರ್ತಿ ನಿರ್ಮಾಣಕ್ಕೆ ನಮ್ಮ ಕಾರ್ಕಳದ ಕಪ್ಪು ಶಿಲೆ ರವಾನೆ ಆಗಿದೆ. ಅಲ್ಲಿ 3 ರಾಮನ ವಿಗ್ರಹಗಳಿಗಾಗಲೇ ತಯಾರಿಯಾಗಿವೆ. ಅದರಲ್ಲಿ ಯಾವುದು ಅತ್ಯುತ್ತಮ ಅನಿಸುತ್ತೋ ಆ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಇಡಲಾಗುತ್ತೆ. ಇನ್ನುಳಿದ 2 ವಿಗ್ರಹಗಳನ್ನು ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಗೆಳೆಯರೆ, ಭಾರತಕ್ಕೂ ನೇಪಾಳಕ್ಕೂ ಈ ಹಿಂದಿನಿಂದಲೂ ಒಂದು ಅವಿನಾಭಾವ ಸಂಬಂಧ ಇದೆ. ನೇಪಾಳ ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಳ್ಳದೆ ಇದ್ದಿದ್ರೆ, ಅದು ಬ್ರಿಟಿಷ್ ಭಾರತದ ಭಾಗವಾಗಿದ್ರೆ ಇವತ್ತು ಅದು ಕೂಡ ಭಾರತದ ರಾಜ್ಯಗಳ ಪೈಕಿ ಒಂದಾಗ್ತಾ ಇತ್ತು. ಆದರೆ ನೇಪಾಳದ ರಾಜರ ಬುದ್ಧಿವಂತಿಕೆಯಿಂದ ಆ ರಾಜ್ಯ ಅವತ್ತಿಗೆ ಸ್ವತಂತ್ರವಾಗಿ ಉಳಿದುಬಿಡ್ತು. ಇಷ್ಟಾದರೂ ಇವತ್ತಿಗೂ ನೇಪಾಳ ಹಾಗೂ ಭಾರತದ ಜನರ ನಡುವೆ ವ್ಯಾಪಾರ ಹಾಗೂ ವೈವಾಹಿಕ ಸಂಬಂಧಗಳಿವೆ. ನಿಮಗೆ ಗೊತ್ತಿರಲಿ, ನಮ್ಮ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದಾರಲ್ಲ, ಅವರ ತಂದೆ ಭಾರತೀಯರಾದರೆ ಅವರ ತಾಯಿ ನೇಪಾಳದವರು. ಹೀಗೆ ಹುಡುಕ್ತಾ ಹೋದರೆ ಸಹಸ್ರಾರು ಉದಾಹರಣೆಗಳು ನಮಗೆ ಸಿಗುತ್ತವೆ. ಒಟ್ಟಲ್ಲಿ ನೇಪಾಳ ರಾಮ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ತನ್ನ ನೆಲದಿಂದ ಕಾಣಿಕೆಯನ್ನು ಕಳುಹಿಸಿಕೊಡ್ತಾ ಇದೆ. ಶ್ರೀರಾಮನ ಆದರ್ಶದ ಬೆಳಕು ಇಡೀ ಜಗತ್ತನ್ನು ವ್ಯಾಪಿಸಲಿ, ಸೀತಾಮಾತೆಯ ಜನ್ಮಸ್ಥಾನ ಕೂಡ ಬೇಗ ಅಭಿವೃದ್ಧಿಯಾಗಲಿ, ಜೊತೆಗೆ ರಾಮಾಯಣದ ಜೊತೆ ಸಂಬಂಧ ಇರುವ ಭಾರತದ ಎಲ್ಲ ಸ್ಥಳಗಳನ್ನು ಧಾರ್ಮಿಕವಾಗಿ ಅಭಿವೃದ್ಧಿಗೊಳಿಸಿ ರಾಮಪಥದ ನಿರ್ಮಾಣ ಮಾಡೋ ಮೂಲಕ ಅಲ್ಲಿಗೆ ಲಕ್ಷಾಂತರ ಶ್ರದ್ಧಾಳುಗಳು ಬರೋ ಹಾಗೆ ಮಾಡೋ ಕೆಲಸ ನಡೀಲಿ. ಆ ಮೂಲಕ ಆ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಆಗಲಿ ಅಂತ ಹಾರೈಸೋಣ. ಇದು ಗೆಳೆಯರೆ, ನೇಪಾಳದಿಂದ ಅಯೋಧ್ಯೆಗೆ ಬರ್ತಾ ಇರೋ ಕಾಣಿಕೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.